ನಾನು ಸಾಗರದ ಗೋಪಾಲಗೌಡ ಸ್ಟೇಡಿಯಂನ ಹಿಂಭಾಗದ ರಸ್ತೆಯಲ್ಲಿ ಬಂದಿದ್ದೀನಿ. ಇವತ್ತಿನ ಇಲ್ಲಿನ ಸ್ಥಿತಿ ಕಂಡು ಇಲ್ಲಿ ಸ್ಥಳೀಯ ನಾಗರಿಕರು ತುಂಬ ಮರುಗ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ರೋಗ ರುಜಿನಗಳು ಹೆಚ್ಚಾಗಿದೆ. ಯಾವುದು ಅಂದರೆ ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ, ಇಂಥ ಹಲವಾರು ರೋಗ ರುಜಿನಗಳು ಉಲ್ಬಣವಾಗಿದ್ದಾವೆ. ಹಾಗೆ ಇಲ್ಲಿ ಒಂದು ನಮ್ಮ ಏನಂತಾರೆ CC ಕ್ಯಾಮ್ರಾ ಇದೆ, ನಗರಸಭೆಯ CC ಕ್ಯಾಮ್ರಾ. ಇದು ನಿಜವಾಗ್ಲೂ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಕರೆಕ್ಟಾಗಿ ಇದ್ಬಿಟ್ಟಿದ್ರೆ ನಗರಸಭೆಯವರು ಇದ್ರ ಬಗ್ಗೆ ತೀಕ್ಷ್ಣವಾದ ಕ್ರಮ ತಗೊಳ್ತಿದ್ರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಅವರು ನಿದ್ರೆಗೆ ಜಾರಿದ್ದಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ, ಭಾವಿಸ್ತಿರ್ತೀನಿ. ಮತ್ತು ಹೀಗೆ ಬರಬೇಕಾದ್ರೆ ಇಲ್ಲಿ ಮುಂಭಾಗದಲ್ಲಿ ಬರಬೇಕಾದ್ರೆ ಅಪ್ ಟು ಉದ್ದ ಸುಮಾರು ನಿಮಗೆ ಈ ಸ್ಟೇಡಿಯಂ ಸರೌಂಡಿಂಗ್ನಲ್ಲಿ ಅಷ್ಟು ಕಸ ಕೊಳಚೆ ಆಗಿರೋದ್ರಿಂದ ದಯವಿಟ್ಟು ಇಲ್ಲಿನ ಸ್ಥಳೀಯರು ಮಾತಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ ನಗರಸಭೆ ಅಧಿಕಾರಿಗಳೇ. ಈಗ ನಿಮ್ದು ಇಲ್ಲೊಂದು ಬೋರ್ಡ್ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಬೋರ್ಡ್ ನೋಡಿ, CC ಕ್ಯಾಮ್ರಾದ ಕಣ್ಣುಗಾವಲಲ್ಲಿದ್ದೀರಿ, ಈ ಸ್ಥಳದಲ್ಲಿ ಕಸ ಹಾಕುವುದನ್ನು ನಿಷೇಧಿಸಿದೆ. ಅಷ್ಟೇನಾ? ಇಲ್ಲ ಅದ್ರ ಮೇಲೆ ಆ್ಯಕ್ಷನ್ ತೊಗೊತೀರಾ? ನೋಡಿ, ಇಲ್ಲಿ ಯಾರೋ ಒಬ್ಬರು ತಮ್ಮ ಫೋಟೋ, ಸಾಯಿಬಾಬಾ ಫೋಟೋ ತಂದು ಇಲ್ಲಿ ಇಟ್ಟಿದ್ದೀರಾ. ಮನುಷ್ಯರು, ಜನಗಳು ಅರ್ಥ ಮಾಡ್ಕೊಬೇಕ್ರಿ. ನಾವು ನಮ್ಮ ನಗರವನ್ನು ಸ್ವಚ್ಛ ಇಟ್ಕೊಬೇಕು, ನಮ್ಮ ಸುತ್ತಮುತ್ತಲಿನ ಏರಿಯಾನ ಸ್ವಚ್ಛ ಇಟ್ಕೊಂಡು. ನೋಡ್ರಿ, ಇಲ್ಲಿ ಬಾಳೆ ದಿಂಡು ತಂದು ಹಾಕಿದ್ದಾರೆ, ಬಾಳೆಹಣ್ಣು ವ್ಯಾಪಾರ ಮಾಡ್ತೀರಾ, ಕಸದ ಗಾಡಿ ಬರುತ್ತೆ. ನಿಮ್ಗಿಷ್ಟು ಗೊತ್ತಿದ್ದು ನೀವು ಮೂರ್ಖರಾಗಿ ವರ್ತಿಸ್ತೀರಂದರೆ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗತ್ತೆ. ಇಲ್ಲಿನ ಸ್ಥಳೀಯರು ಮಾತಾಡ್ತಾರೆ, ನೋಡೋಣ. ಈಗ ನೋಡಿ, ವಾಸನೆ ತುಂಬ್ಕೊಂಡೋಗಿದೆ ಇಲ್ಲಿ, ಸೊಳ್ಳೆ ರುಜಿನ ಎಲ್ಲ ತುಂಬ್ಕೊಂಡು. ನನಗೆ ನಿಲ್ಲಕ್ಕಾಗ್ತಿಲ್ಲ. ಯಾಕಂದರೆ ಸ್ಥಳೀಯರ ಮನವಿಗೆ ನಾವು ಮಾಧ್ಯಮದವರಾಗಿ ಸ್ಪಂದಿಸ್ಬೇಕಂದ್ರೆ ನಮಗೂ ಅರ್ಥ ಆಗತ್ತೆ. ಹೊಲಸು ಅಷ್ಟು ನಾರ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ, ನಾವು ನಿಮ್ಮ ಬ್ಲೈಮ್ ಮಾಡ್ತಿಲ್ಲ. ಇಲ್ಲಿ ನೀವು CC ಕ್ಯಾಮ್ರಾ ಹಾಕಿದ್ದೀರಾ, ಈ CC ಕ್ಯಾಮ್ರಾದ ಕಣ್ಗಾವಲಿದೆ ಅಂತೀರಾ. ಖಂಡಿತ ಅಂಥವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೇಬೇಕು ಅನ್ನೋದು ಈ ಲೈವ್ ಸಾಗರ್ ಕೇಫ್ನ ಉದ್ದೇಶ ಆಗಿರುತ್ತೆ. ಹಾಗೆ ನಮ್ಮ ಹಿಂದ್ ಸಮಾಚಾರಿನ ಉದ್ದೇಶನೂ ಕೂಡ ಆಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಬೇಳೂರವರೇ, ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಸ್ಥಳೀಯ ಆಡಳಿತದ ಅಧಿಕಾರಿಗಳ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಣ್ಣ ಸಾಕ್ಷಿಯಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ತಾತ್ಕಾಲಿಕ ಬೇಡ, ನಮಗೆ ಪೂರ್ಣ ವಿರಾಮ ಬೇಕಾಗಿರೋದು. ಹಾಂ, ಇದು ಸ್ಟೇಡಿಯಂನ ನೋಡಿ, ಇದು ಸ್ಟೇಡಿಯಂ ಎಂಟ್ರೆನ್ಸ್ ಗೇಟು. ಈ ಕೆಲವರೆಲ್ಲ ಇಲ್ಲೇ ಬಂದು ರೀಸರ್ಚ್ ಮಾಡ್ತಾರೆ. ಪಾಪ ಅವರು ಅಕ್ಕಪಕ್ಕದಲ್ಲಿ ಅದೇನೋ ಚೌಡಮ್ಮನ ಕಟ್ಟೆ ಇದೆ ಅಂತೆ. ಅವ್ರು ಹೇಳ್ತಾರೆ ತುಂಬ ತೊಂದರೆ ಆಗ್ತಿದೆ ಸರ್, ಇದು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಅವ್ರ ಹತ್ರ ಕೇಳ್ತೀನಿ ನಾನು. ನಾನು ಲೈವ್ ಸಾಗರ್ K15 ಬಂದಿದ್ದೀನಿ, ಫ್ರ್ಯಾಂಕಿ ಅಂತ. ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಏನು ಸರ್? ಇಲ್ಲಿ ಏನೇ ಒಂದು ಕ್ಲೀನ್ ಮಾಡಿದ್ರು ನಾವು ಯಾವಾಗ ಕಂಪ್ಲೇಂಟ್ ಮಾಡ್ತೀವಿ ಆ ದಿನ ಬಂದು ಒಂದಿನ ಕ್ಲೀನ್ ಮಾಡ್ತಾರೆ. ಮತ್ತೆ ಪದೇ ಇಲ್ಲಿ ಬಂದು ಅದೇ ರೀತಿ ರಾಡಿ ಆಗ್ತಾ ಇರತ್ತೆ. ನಾವು ಎಷ್ಟು ಹೇಳಿದ್ರೂ ಯಾವುದೇ ರೀತಿಯಲ್ಲಿ ಇಲ್ಲಿ ಕೆಲಸ ಕಾರ್ಯ ನಡೀತಾ ಇಲ್ಲ. ಅಲ್ಲ ಅಂದ್ರೂ ಒಂದು 20 ವರ್ಷ ಆಯಿತು. ಇಲ್ಲಿ ಸುತ್ತಮುತ್ತಲಿನ ಮನೆಗಳೆಲ್ಲ ಒಂದು ಬಾವಿ ನೀರು ಸಹ ಅವರು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಬೇಸಿಗೆ ಕಾಲದಲ್ಲಾಗಲಿ ಇದರಲ್ಲಾಗಲಿ. ಮತ್ತೆ ಇಲ್ಲಿ ಈಗ 5 ನಿಮಿಷ ನಾವು ನಿಂತಿದ್ರೂ ಇಲ್ಲಿ ಸೊಳ್ಳೆ ಕಾಟ ಆಗಲಿ, ಕ್ರಿಮಿಕೀಟಗಳು ಬಂದು ಹೆಂಗೆ ನಮಗೆ ಸುತ್ತಮುತ್ತಲು ಆವರಿಸ್ಕೊಳುತ್ತೆ ಅಂದರೆ ಅಷ್ಟಿಷ್ಟಲ್ಲ. ಮತ್ತು ಇಲ್ಲಿ ನಾವು ಎಷ್ಟೋ ಸಲ ಚರಂಡಿಯ ಒಂದು ವಿಚಾರನೂ ಹೇಳಿದ್ದೀವಿ. ಈ ಟೈಪಲ್ಲಿ ನಮಗೆ ಒಂದು ಮತ್ತೆ ರಾಜಚರಂಡಿ, ಇದು ಎಲ್ಲ ಕಡೆಯಿಂದ ನೀರು ಬಂದು ಇಲ್ಲಿಂದ ಹರಿದು ಹೋಗುವಂಥ ಚರಂಡಿ. ಆದ್ರೂ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ ಕೆಲಸ ಕಾರ್ಯನೂ ಆಗದೆ ಇದಾಗಿದೆ. ಅಲ್ಲ ಅಂದ್ರೂ ಇಲ್ಲಿ 20 ವರ್ಷ ಆಯಿತು ನಾವು ಈ ಕಂಪ್ಲೇಂಟ್ ಮಾಡಲಿಕ್ಕೆ ಹಿಡ್ದು, ಆಯಿತಾ. ಇದು ಏನು ಹೇಳ್ತೀವಿ ಅಂತ ಹೇಳಿದರೆ, ಈಗ ಬರುವಂಥ ಜಾಗಗಳನ್ನು, ಇದು ರೋಡನ್ನು ಬೇಕಾದ್ರೆ ನೀವು ಕ್ಲೋಸ್ ಮಾಡಿ, ಆಟವಾಡೋ ಟೈಮ್ನಲ್ಲಿ ಗೊತ್ತಾಯ್ತಾ, ಆಟವಾಡೋ ಟೈಮ್ನಲ್ಲಿ ಆ ಗೇಟ್ಗಳನ್ನು ಓಪನ್ ಮಾಡಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿಕೊಡಿ. ಸಾಯಂಕಾಲ 5 ಗಂಟೆ ತನಕ ಯಾರಾದರೂ ಒಬ್ಬರು ಹೆಂಗಸರು ಸಹ ಇಲ್ಲಿ ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ. ಗ್ರೌಂಡ್ ಒಳಗಡೆನೂ ಗೇಟಿನ ವ್ಯವಸ್ಥೆ ಸರಿ ಇಲ್ಲದೆ ಅಲ್ಲಿ ಸಾಯಂಕಾಲದ ಹೊತ್ತು ಅವ್ಯವಹಾರಗಳನ್ನು ಬಹಳ ನಡೀತವೆ. ನಾವು ಅವೆಲ್ಲ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ಅವ್ಯವಹಾರಗಳೆಲ್ಲ ನಡೀತಾ ಇರ್ತವೆ. ನೀವು ಹೇಳೋದು ರಕ್ಷಣಾ ಇಲಾಖೆಯವರು ಏನೂ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ದಯವಿಟ್ಟು ನಿಮ್ಮಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ಈ ಜಾಗನ ಸ್ವಚ್ಛ ಇಡಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪಾರ್ಕ್ ಆಗಲಿ, ವಾಕಿಂಗ್ ಟ್ರ್ಯಾಕ್ ಆಗಲಿ ಏನಾದರೂ ಒಂದು ಮಾಡಿ ಈ ಜಾಗವನ್ನು ಒಂದು ಸುರಕ್ಷಿತವಾಗಿ ಮತ್ತೆ ಒಂದು ಕ್ಲೀನಾಗಿ ಇಟ್ಟು ಒಂದು ಸಾಗರ ಪಟ್ಟಣದ ಒಂದು ಚೆನ್ನಾಗಿ ಒಂದು ನಡಿಬೇಕು ಅನ್ನೋ ಒಂದು ನಮ್ಮದು ಮನವಿ ಉದ್ದೇಶ ಆಗಿರುತ್ತೆ. ಓಕೆ ಸರ್, ಧನ್ಯವಾದಗಳು. ನಿಮ್ಮ ಹೆಸರು ಸರ್? ನಾನು ಶೇಖರ್ ಅಂತ.
ಈ ಏರಿಯಾದ ನಿವಾಸಿ. ಹ್ಮ್. ನಿಜಕ್ಕೂ ಜನರಿಗೆ ಉಪಯೋಗ ಆಗಲಿಕ್ಕೆ ಹೆಚ್ಚು ಕಡಿಮೆ ಒಂದು 20 ವರ್ಷದ ಹಿಂಭಾಗದಲ್ಲಿ ಈ ರೋಡನ್ನು ನವೀಕರಣ ಮಾಡಿದ್ದಾರೆ. ಖಂಡಿತ. ನಿಜಕ್ಕೂ ಅದು ಉದ್ದೇಶ ಒಳ್ಳೆಯದು. ಆದರೆ ಇಲ್ಲಿ ಹಿಂಭಾಗದಲ್ಲಿರುವಂಥ ಮೇನ್ ರೋಡಿಗೆ ಹಿಂಭಾಗದಲ್ಲಿ ಒಂದು ಕನೆಕ್ಟಿಂಗ್ ರೋಡ್ ಅಂತ ಮಾಡಿದರು. ಅದ್ರ ಜೊತೆಗೆ ಇಲ್ಲಿ ಸಾಗರದ ಕ್ರೀಡಾಂಗಣಕ್ಕೆ ಬರುವಂಥ ಆಟಗಾರರಿಗೆ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಡ್ ಹೇಗಾಗಿದೆ ಅಂದರೆ ಕೊಳಚೆ ಏರಿಯಾ ಆಗಿಬಿಟ್ಟಿದೆ. ಪ್ರತಿ ಒಬ್ಬ ನಾಗರಿಕನು ಸಹ ಬೇರೆ ಏರಿಯಾದವನು ಸಹ ಈ ಏರಿಯಾಕ್ಕೆ ಬಂದು ಇಲ್ಲಿ ಅಂದರೆ ಸ್ವಲ್ಪ ಕಸ ಇರುತ್ತೆ, ಯಾರೋ ಹಾಕಿರ್ತಾನೆ ಒಬ್ಬ, ಅವಾಗ ಇನ್ನೊಬ್ಬ ಏನು ಮಾಡ್ತಾನೆ, ಇಲ್ಲಿ ಕಸ ಹಾಕಿರ್ತಾನೆ ನಾನು ಹಾಕ್ತೀನಿ ಅಂತ ಬಂದು ಇಲ್ಲಿ ಎಸಿತಾನೆ. ನೀವು ನೋಡಿ, ನಗರಸಭೆ ಪಾಪ ಸ್ಪಂದಿಸಿದ್ದಾರೆ. ಎಷ್ಟೋ ಸತಿ ನಾವು ಮನವಿಗೆ ನಮ್ಮ ಮನೆಗೆ ಸ್ಪಂದನೆ ಮಾಡಿ ಅವರು ಕ್ಲೀನ್ ಮಾಡಿಕೊಡ್ತಾರೆ, ಕ್ಲೀನ್ ಮಾಡಿ ಹೋಗ್ತಾರೆ ಅವರು. ಆದರೆ ಮತ್ತೆ 2-3 ದಿವಸದಲ್ಲಿ ಪ್ರತಿ ಹಂತದಲ್ಲೂ ಇಷ್ಟೇ ಗಲೀಜು, ಇಷ್ಟೇ ಕಸದ ರಾಶಿ ಬಿದ್ದಿರುತ್ತೆ. ಇದಕ್ಕೆ ಕಾರಣ ನಾವು ನಾಗರಿಕರೇ. ನಾನು ಹೇಳೋದಂದ್ರೆ ಈ ಟೈಮಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಜಕ್ಕೂ ನಮಗೆ ಆ ಒಂದು ಕಾಳಜಿ ಇಲ್ಲ. ಪ್ರತಿ ಜನ ಅಂದರೆ ಯಾವುದೊಂದು ವಾರ್ಡ್ನವರು ಬೆಳಿಗ್ಗೆ ಯಾವುದೋ ಒಂದು ವಿಹಾರಕ್ಕೆ ಹೋಗ್ತಾನೋ ಅಥವಾ ವಾಯುವಿಹಾರಕ್ಕೆ ಹೋಗ್ತಾನೋ ಅಥವಾ ಕೆಲಸಕ್ಕೆ ಹೋಗ್ತಾನೋ, ಯಾವುದೋ ಕಸದ ಗಂಟಂತಂದು ಅವ್ರ ಮನೆ ಕಸನ್ನು ಇನ್ನೊಂದು ಕಡೆ ಹೋಗೋದು. ಇಲ್ಲಿ ಪ್ರತಿಯೊಂದು ಅಕ್ಕಪಕ್ಕದವರು ಸಾಕಷ್ಟು ಮನವಿ ಕೊಟ್ಟಿದ್ದಾರೆ. ಎಷ್ಟೋ ಸತಿ ಬಂದು ಪಾಪ ಇಲ್ಲಿ ನಮ್ಮ ಏರಿಯಾದ ಒಂದು ಕೌನ್ಸಿಲ್ ಇರ್ಬೋದು ಅಥವಾ ನಾಗಪ್ಪ ಸರ್ ಇರ್ಬೋದು ಅಥವಾ ಅಲ್ಲಿ ಸಂಬಂಧಪಟ್ಟ ಸಿಬ್ಬಂದಿ ಇರ್ಬೋದು, ತುಂಬ ಒಳ್ಳೆ ಸ್ಪಂದನೆ ಮಾಡಿ ನಾವು ಕ್ಲೀನ್ ಮಾಡಿಕೊಡ್ತಾರೆ. ಆದರೆ ಅದು ತಾತ್ಕಾಲಿಕ ಆಗತ್ತೆ. ಅದಕ್ಕೆ ತುಂಬ ಅಂದರೆ ಇನ್ನು ಈ ಥರ ಗಲೀಜಾಗಬಾರ್ದು, ಇದೊಂದು ತೊಂದರೆ ಆಗಬಾರ್ದು ಅಂದರೆ ಈ ರೋಡಿಗೆ ಯಾವ ಒಂದು ಕಾಯಕಲ್ಪ ಆಗಬೇಕು. ಮೀನ್ಸ್ ಇಲ್ಲಿ ಪ್ರತಿ ಕ್ಷಣವೂ ಈ ವೆಹಿಕಲನ್ನು ಏನಾದ್ರು ಅಡ್ಡ ಮಾಡಿ ಒಂದು ಗೇಟ್ ಹಾಕಿ ನಮಗೆ ಅನುಕೂಲ ಇರುವ ಟೈಮಿಗೆ ಅಂದರೆ ಸ್ಪೋರ್ಟ್ಸ್ ನಡೆಯುವಂಥ ಟೈಮಲ್ಲಿ ಅದಕ್ಕೆ ಸಂಬಂಧಪಟ್ಟು ಯಾರೋ ಒಬ್ಬರು ಅದನ್ನು ಅಂದರೆ ಹ್ಯಾಂಡಲ್ ಮಾಡೋರಿದ್ದು ಈ ರೀತಿ ಇದು ನಮ್ಮ ಸ್ಟೇಡಿಯಂ ಏರಿಯಲ್ಲಿ ಕೆಲಸ ಮಾಡೋರಿಗೆ ಯಾವುದೋ ಒಂದು ಅವಕಾಶ ಕೊಟ್ಟರೆ ಅವರು ಅದನ್ನು ಮೇಂಟೈನ್ ಮಾಡಬೇಕು. ನಮ್ಮದು ಕಳಕಳಿ ಏನಂತ, ದಯವಿಟ್ಟು ಅಕ್ಕಪಕ್ಕ ಸಾಕಷ್ಟು ನಿವಾಸಿಗಳಿದ್ದಾರೆ, ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಬಾವಿ ನೀರಿನ ತೊಂದರೆ ಆಗ್ತಾಯಿದೆ, ನಮಗೆ ಆರೋಗ್ಯ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಸ್ಪಂದನೆ ಮಾಡಿ ನಮಗೊಂದು ಭಾರಿ ಅನುಕೂಲ ಮಾಡೋದು. ಇಲ್ಲಿ ಓಡಾಡೋ ಜನರಿಗೂ ಕಷ್ಟ, ಮತ್ತು ಸಾಯಂಕಾಲ ಟೈಮಲ್ಲಿ ಇಲ್ಲಿ ಬೀದಿ ದೀಪ ಆಗಲಿ ಇದರಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಸಾಕಷ್ಟು ಮೊನ್ನೆ ಅಂದರೆ ಈ ಮಾಂಗಲ್ಯ ಅಪಹರಣ ಒಂದು ಕೇಸ್ ಆಗಿದೆ, 4 ಜನ ಓಡ್ಕೊಂಡು ಬಂದಿದ್ದಾರೆ. ಈ ಥರ ತುಂಬ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ನಮಗೆ ಸ್ಪಂದನೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ಕಳಕಳಿಯ ವಿನಂತಿ. ನಮ್ಮ ತುಂಬ ಆತ್ಮೀಯ ಶಾಸಕರಿದ್ದಾರೆ, ನಮ್ಮ ತುಂಬ ಜನನುರಾಗಿ, ಅವರಿಗೆ ನಮ್ಮ ಎಲ್ಲ ಪರವಾಗಿ, ನಮ್ಮ ಈ ನಿವಾಸಿಗಳ ಪರವಾಗಿ ನನ್ನ ಸ್ಪಂದನೆ ಆದಷ್ಟು ಬೇಗ ತಾವು ಇಲ್ಲಿ ವೀಕ್ಷಣೆ ಮಾಡಿ ನಮಗೆ ಚಂದ ವ್ಯವಸ್ಥೆ ಮಾಡಿಕೊಟ್ರೆ ಶಾಶ್ವತವಾದ ಬನ್ನಿ ಸರ್, ನೀವು ಬನ್ನಿ ಸರ್, ತುಂಬಾ ಖುಷಿ ಆಗತ್ತೆ. ದಯವಿಟ್ಟು ಇದನ್ನು ನಮ್ಮ ಒಂಥರ ಈ ಎಲ್ಲಾ ನಿವಾಸಿಗಳ ಪರವಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನ ಒಂದು ಡ್ರೈನೇಜ್ ವ್ಯವಸ್ಥೆಯನ್ನು ಸಹ ಇಲ್ಲಿ ಫುಲ್ಲು ನೋಡಿ ನೀವು ಹೇಗೆ ಏನಾಗಿದೆ ಸರ್. ನಿಮ್ಮ ಸ್ಥಳೀಯ ನಗರಸಭಾ ಸದಸ್ಯರು ಬರ್ತಾರ ಸರ್? ಬರ್ತಾರೆ ಪಾಪ, ನಾವು ಹೇಳಿದಾಗ ಸ್ಪಂದನೆ ಮಾಡ್ತಾರೆ. ಶಾಶ್ವತ ಏನ್ ಮಾಡ್ತಂದ್ರೆ ಬೆಳಿಗ್ಗೆ ಕಾಯುವುದು ಯಾವ್ದು. ಈಗ ಏನಾಗಿದೆ ಸರ್, ಈಗ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಒಂದ್ಸತಿ ಗಂಟೆ ಕಟ್ಟಿಬಿಡ್ತಾರೆ, ಕಡೆ ಮುಗಿದು. ಇದು ಏನಾಗುತ್ತೆ, ಪರಿಯ ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಕೇವಲ ಕಸ ಇವತ್ತು ಕ್ಲೀನ್ ಮಾಡಿ ನಾಳೆ ಮತ್ತೆ ಹಾಕೋದು, ಅದನ್ನೊಂದು ನಮ್ಮ ಒಂದು ಪರಿಸರವನ್ನು ಅಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಬೆಳೆಸ್ಬೇಕಂತ ನಮ್ಮ ಇಲ್ಲಿ ನಗರಸಭೆಯವರು ಸರಿಯಾದ ಗೋಪಾಲಗೌಡ ಸ್ಟೇಡಿಯಂ ಏನಿದೆ, ಇದು ಎಲ್ಲಾ ಸ್ಪೋರ್ಟ್ಸಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳಿಗೂ ಸಹ, ಸ್ಕೂಲ್ ಮಕ್ಕಳಿಗೆ ಇದಕ್ಕೆಲ್ಲದಕ್ಕೂ ಇಲ್ಲಿ ಕ್ರಿಕೆಟ್ ಒಂದೇ ಅಲ್ಲ, ಬೇರೆ ಸ್ಪೋರ್ಟ್ಸಿಗೂ ಈ ಜಾಗನ್ನ ಒಂಚೂರು ಆಟ ಆಡ್ಲಿಕ್ಕೆ ಆ ಮಕ್ಕಳಿಗೆಲ್ಲ ಬಿಟ್ರೆ ಆ ಜಾಗ ಸ್ವಲ್ಪ ಆದ್ರೂ ಕ್ಲೀನ್ ಆಗಿರುತ್ತೆ. ಮತ್ತೆ ಒಳ್ಳೆ ಜನ ನಡವಳಿಕೆ ಮಾಡ್ಕೊಂಡವರು ಇಲ್ಲಿ ಓಡಾಟ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆಮೇಲೆ ಈ ಜಾಗ ಫುಲ್ಲು ಏನಿದೆ, ನಾವು ಇಲ್ಲೇನಾದರೂ ಅವ್ಯವಹಾರಗಳನ್ನೆಲ್ಲ ನಿಲ್ಲಿಕ್ಕಾಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ರೋಡನ್ನು ಕ್ಲೋಸ್ ಮಾಡಿ, ಯಾವ ಟೈಮಲ್ಲಿ ಆಟ ನಡೆಯುತ್ತೆ ಆ ಟೈಮಲ್ಲಿ ಮಾತ್ರ ಗೇಟ್ ಓಪನ್ ಆಗೋ ಟೈಪಲ್ಲಿ ಮಾಡಿದರೆ ಅದು ಎಷ್ಟೋ ಒಂದು ಸ್ಥಳೀಯರಿಗೆ ಅನುಕೂಲ ಆಗುತ್ತೆ. ಒಟ್ಟು ಅನುಕೂಲ ಆಗ್ಬೇಕು. ನಗರ ಏನಂದ್ರೆ ಇಲ್ಲಿ ನಾವು ಸಾಕಷ್ಟು ನೋಡಿರೋ ಪ್ರಕಾರ ಯಾವುದೋ ಹಣ್ಣಿನ ಅಂಗಡಿಯವರು, ಯಾವುದೋ ಹೋಟೆಲ್ನವರು ಸಾಕಷ್ಟು ಅವರಿಂದ ಕಸ ವಿಲೇವಾರಿ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಜನ, ಖಂಡಿತ ಸರ್, ಇದು ನೋಡಿದ್ರೆ ಗೊತ್ತಾಗತ್ತೆ. ಹಣ್ಣಿನ ಇದೆ ನೋಡಿ, ಹಣ್ಣಿದೆ, ಪ್ರತಿಯೊಂದು ಹೋಟೆಲ್ ಐಟಮ್ಸ್ ಇದೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವರಿಗೆ ಒಂದು ಮನವಿ ಅವರಿಗೆ ಹೇಳಿದ ರಿಕ್ವೆಸ್ಟ್ ಮೂಲಕ ಇನ್ನು ಮಾಡಬೇಡಿ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಅವರಿಗೆ ಮನವಿ ಮಾಡಿ ದಯವಿಟ್ಟು ನಮಗೆ ಆಗೋ ತೊಂದರೆಗಳನ್ನು ನಿವಾರಿಸಿಕೊಡ್ಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಯಾವುದೋ ಕುಶನ್ ಅಂಗಡಿದು ಇದು ವಸ್ತುಗಳು, ನಿಮಗೆ ಈ
ಅಲ್ಪ ಜ್ಞಾನ ಇದ್ದರೆ ನೀವು ಕಸದ ಗಾಡಿಯಲ್ಲಿ ಹಾಕ್ಬೋದು. ಹೌದಾ? ಎಲ್ಲ ಹೋಟೆಲಿಂದು, ಆಮೇಲೆ ಕುಷನ್ ಅಂಗಡಿದು, ಫ್ರೂಟ್ ಅಂಗಡಿದು, ಆಮೇಲೆ ಹೆಂಡದ ಅಂಗಡಿದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ದು ಎಲ್ಲ ಕಸನ ಇಲ್ಲಿ ತಂದು ಹಾಕಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾಗರಿಕರೇ. ಇವತ್ತು ಪ್ರಕೃತಿನ ಹಾಳು ಮಾಡಿ ಪ್ರಕೃತಿ ವಿಕೋಪ ಎಲ್ಲ ನಡೀತಾ ಇರೋದು ನಮ್ಮಗಳ ಕಾರಣದಿಂದನೇ. ನಾವು ಯಾವತ್ತು ಸ್ವಚ್ಛವಾಗಿಟ್ಟಿಲ್ಲ ಅಂದರೆ ಅವತ್ತು ಪ್ರಕೃತಿ ಮುನಿಸ್ಕೊತಾಳೆ, ಅವತ್ತು ಕಾಯಿಲೆ ರುಜಿನಗಳು ಬರ್ತವೆ, ಜಾಸ್ತಿ ಮಳೆ ಬರುತ್ತೆ, ಹಾಗೆ ಬಿಸಿಲು ಜಾಸ್ತಿ ಆಗತ್ತೆ, ವಾಸನೆ ಜಾಸ್ತಿ ಆಗತ್ತೆ. ಹೀಗೆ ನೀವು ಪ್ರಕೃತಿಯ ವಿರುದ್ಧವಾಗಿ ಹೋದರೆ ಅದು ಮನುಷ್ಯನಿಗೆ ಪಾಪವಾಗಿ ಪರಿಣಮಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಥಳೀಯರ ನೋಡಿ ಸಮಸ್ಯೆ ಎಷ್ಟಿದೆ ಅಂದರೆ, ಈ ಸ್ಟೇಡಿಯಂ ಹಿಂದ್ಗಡೆ ಒಂದು ಬೃಹದಾಕಾರದ ಮರನೂ ಕೂಡ ಬೆಳೆದಿದೆ. ಅದರಿಂದ ಎಲ್ಲ ಈ ರಾಜಕಾಲುವೆ ಚರಂಡಿ ಅಷ್ಟಕ್ಕಷ್ಟು ಕುಸ್ತು ಹೋಗ್ಬಿಟ್ಟಿದೆ. ಇಲ್ಲಿನ ಸ್ಥಳೀಯರು ತುಂಬ ನೊಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದಾ? ಅದಕ್ಕೆ ನಾನು ಈ ವಿಡಿಯೋಗಳನ್ನು ಮಾಡ್ತಿದ್ದೀನಿ. ಮೇಡಮ್, ನಿಮ್ಮನೆ ಬಾವಿ ಎಲ್ಲ ಹೇಗಿದೆ ಮೇಡಮ್? ನೀರೆಲ್ಲ ಚೆನ್ನಾಗಿದೆಯಾ ನಿಮ್ಮ ಕಡೆ? ನಮ್ದು ಅಂದ್ರೆ ಈಗ ಬಾವಿಗೆ ನೀರು ಇದ್ರದ್ ಸೇರ್ತಾ ಇದೆ, ಈಗ ಹಾಳಾಗ್ಲಿಕ್ಕೆ ಬಂದಿದೆ. ನಮ್ಮ ಮನೆ 2 ಮನೆ ಇದೆ ನಮ್ಮ ಪಕ್ಕದಲ್ಲಿ. ಅವ್ರದ್ದು ಮನೆದು ಬಾವಿ ನೀರ್ ಹಾಳಾಗಿ ಈಗ 20 ವರ್ಷ ಆಗ್ಲಿಕ್ಕೆ ಬಂತು. ನಮ್ದು 20 ವರ್ಷದ ಮೇಲಾಯ್ತು ಮನೆ ಕಟ್ಟಿ. ಇಂದಿಗೂ ನಾವು ಆ ಬಾವಿ ನೀರ್ ಕುಡಿದಿಲ್ಲ. ಅಷ್ಟು ಅವಾಗ್ಲೇ ಕಪ್ಪುಗಿತ್ತು. ಅದು ಎಲ್ಲ ಟೆಸ್ಟಿಂಗ್ ಆಯ್ತು. ಅದ್ರ ಟೆಸ್ಟ್ ರಿಸಲ್ಟ್ ಏನಾಯ್ತು ಅಂತ ನಮ್ಗೆ ಇನ್ನೂ ತನಕ ಗೊತ್ತಾಗಿಲ್ಲ. ಇದು ಮತ್ತೆ ಇಲ್ಲಿ ಮರಗಳು ಬಿದ್ದು ಎಲ್ಲ ಬ್ಲಾಕ್ ಆಗಿದೆ. ಅದು ನೀರು ಅಲ್ಲಿ ಬ್ಲಾಕ್ ಆಗಿ ಮತ್ತೆಲ್ಲ ಕಸಾನು ಅಲ್ಲಿ ಮರ ಇದ್ದಲ್ಲಿ ಬಂದು ಸೇರ್ಕೊಂಡು ಪಾಸ್ ಆಗೋದೇ ಇಲ್ಲ. ಇದು ಕ್ಲೀನ್ ಆಗಿ ಹೋಗೋದಿಲ್ಲ. ಮತ್ತೆ ಇದು ಈಗ ಬೀಳಕ್ ಬಂದಿದೆ ಚರಂಡಿ. ಮತ್ ಯಾರಿಗೆ ಏನು ಕಂಪ್ಲೇಂಟ್ ಮಾಡೋದು ಏನು ನಮ್ಗಂತೂ ಗೊತ್ತಿಲ್ಲ. ಇದ್ರ ಈಗ ನಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ RP ರೋಡಿನ ನಾಗರಿಕರಾಗಿ ನಾವು ಕೇಳ್ಕೊಂತಿದೀವಿ, ದಯವಿಟ್ಟು ನಗರಸಭೆಯರೇ ಇಲ್ಲಿನ ಸ್ಥಳೀಯರ ಎಫೆಕ್ಟ್ ಆಗೋದು ಇಲ್ಲಿದೆ. ಈ ಕಡೆ ಸುವಿಧಾ ಇದೆ, ಅಲ್ಲಂತೂ ಮನೆಗಳಿಲ್ಲ. ಈ ಕಡೆ ಎಫೆಕ್ಟ್ ಆಗೋದು ನಮ್ಗೊಂದ್ 3-4 ಮನೆ ಇದೆ ಬಿಟ್ರೆ ಬೇರೆ ಯಾರು ಇಲ್ಲ. ನಮ್ ಜೊತೆಗೆ ನಾವು ಈಗ ಒಂದು ನಮ್ಮ ವಾಯ್ಸಿಗೆ ಅಂದ್ರೆ ಬೆಲೆ ಕೊಟ್ಟು ಇದ್ ಮಾಡಕ್ಕೆ ಅವರೇ ಇದ್ ಮಾಡ್ಬೇಕು. ಯಾರು ಅದ್ರದ್ದು ಅಧಿಕಾರಿಗಳು ಮಾಡ್ಬೇಕು ಬಿಟ್ರೆ ನಾವು ಏನ್ ಮಾಡಕ್ ಆಗಲ್ಲ. ನಾವೊಂದ್ 4 ಜನ ಮನೆ ಏನು ಸಾಧ್ಯ ಮಾಡ್ಕೊಂಡು ಎಲ್ಲವೂ ಸಾಧ್ಯ ಇದೆ ಮೇಡಮ್, ಏನು ಮಾಡೋಕ್ಕಾಗಲ್ಲ ಅಂತಲ್ಲ. ಈ ನಮ್ಮ ದೇಶದ ನಾಗರಿಕರು, ನೀವು ನಿಮ್ಗೆ ರಕ್ಷಣೆ ಕೊಡದೆ ಯಾರಿಗೆ ಕೊಡ್ತಾರ ನಮ್ಮ ಅಧಿಕಾರಿಗಳು? ಹೌದು, ಇಲ್ಲಿ ಸುಮಾರು ಸಲ ಕ್ಲೀನ್ ಮಾಡಿಸ್ಕೊಂಡಿದೀವಿ. ಯಾರು ಕ್ಲೀನ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ. ಈಗ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ಬಾವಿ ನೀರು ಹಾಳಾಗೋ ಪರಿಸ್ಥಿತಿ ಹಿಂಗ್ ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಏನಂತ ಪರಿಹಾರ ಖಂಡಿತ ಸ್ಥಳೀಯರ ಪರಿಹಾರ ನಮ್ಮ ಶಾಸಕರು ಹಾಗೂ ನಗರಾಡಳಿತ ಇದಕ್ಕೆ ಪರಿಹಾರ ಕೊಡತ್ತೆ ಅನ್ನೋದು ನಾನು ಭಾವಿಸ್ತೀನಿ ಅಂತ ಈ ಸುದ್ದಿನ ಮಾಡ್ತಾಯಿದ್ದೀನಿ ಮೇಡಮ್. ನಿಮ್ಮ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ. ಮುಂದಿನ ದಿನವೂ ಕೂಡ ಇದಕ್ಕೆ ಪರಿಹಾರ, ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಂದರೆ ನಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ನಾವು ಬರ್ತೀವಿ. ಅದಕ್ಕೆ ಖಂಡಿತವಾಗಿಯೂ ನಾವು ಒಂದು ಪರಿಹಾರನ ಕಂಡುಕೊಳ್ಳೋಣ ಅಂತ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ. ಮತ್ತು ಇಲ್ಲಿನ ಎಲ್ಲ ಸ್ಥಳೀಯರ ಹತ್ರ ನಾವು ಸಿಗ್ನೇಚರ್ ಮಾಡಿ DC ಹತ್ರ ಹೋಗುವಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ. ಧನ್ಯವಾದಗಳು ಮೇಡಮ್, ಇಲ್ಲಿ ತನಕ ಸಂದರ್ಶನ ಕೊಟ್ಟಿದ್ದೆ. ದೊಡ್ಡ ಗೋಪಾಲಗೌಡ ಸ್ಟೇಡಿಯಂ ಇಟ್ಕೊಂಡು ನಾವು ಎಲ್ಲೆಲ್ಲಿಗೋ ವಾಕಿಂಗ್ ಹೋಗೋಕ್ಕಾಗದೆ. ಈಗ ನಮ್ಮಲ್ಲಿ ಆಕ್ಟಿವ್ ಇದ್ದವ್ರು ಸುಮಾರು ಜನ ಇದ್ದಾರೆ, ಇವ್ರ ಏಜ್ ಆದವ್ರು ಇದ್ದಾರೆ. ಬೆಳಗ್ಗೆ ಮುಂಚೆ ಎದ್ದು ಎಲ್ಲೆಲ್ಲೋ ಹೋಗೋಕ್ಕಿಂತ ಇಲ್ಲೇ ನಮಗೆ ಅನುಕೂಲ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿತ್ತು. ಈಗ ಬರೀ ಕ್ರಿಕೆಟಿಗೆ ಮಾತ್ರ ಯೂಸ್ ಆಗ್ತಾ ಇದೆ. ನಮ್ಮಂತ ನಾಗರಿಕರಿಗೆ ಇದು ಕೊಡಕ್ಕೆ ಯೂಸ್ ಮಾಡಕ್ಕೆ ಆಗೋಂಗೆ ಮಾಡ್ರಿ. ಆಮೇಲೆ ಈ ವಾಸನೆಯಲ್ಲೂ ಅಂತೂ ಇಲ್ಲಂತೂ ಮತ್ತೆ ಈ ಕಡೆಯಿಂದ ನಡ್ಕೊಂಡು ಹೋಗಕ್ಕಂತೂ ಧೈರ್ಯ ಆಗಲ್ಲ. ಅದಂತೂ ನಿಜಾನೇ. ಯಾಕಂದ್ರೆ ಯಾರು ಇರೋದಿಲ್ಲ ಇಲ್ಲಿ. ಮೊನ್ನೆ ತಾನೇ ಯಾರ್ದೋ ಮಾಂಗಲ್ಯ ಕಳ್ತನ ಆಗಿದೆ. ಹಂಗಿದ್ದಾಗ ಈ ರೋಡನ್ನ ಅವರು ಹಂಗೆ ಬಿಟ್ರೆ, ಗಲೀಜ್ ಮಾಡಿ ಹಂಗೆ ಬಿಟ್ರೆ ನಾವ್ ಇಲ್ಲಿ ನಾಗರಿಕರು ಹೆಂಗೆ ಇರ್ಬೇಕು ಅನ್ನೋದು ನಮ್ಗೆ. ಈಗ ಮೇಡಮ್, ನೀವು ಸ್ಥಳೀಯ ರಕ್ಷಣಾ ಇಲಾಖೆಯಲ್ಲಿ ಏನ್ ಕೇಳ್ಕೊಂತೀರಾ? ಇಲ್ಲಿನ ಇಲ್ಲಿ ಗ್ರೌಂಡ್ ಅಲ್ಲಿ ಜಾಸ್ತಿ ಜನ ಓಡಾಡೋಂಗೆ ಒಂದು ಅನುಕೂಲ ಮಾಡಿ, ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ, ಅಲ್ಲಿ ನೇರು ಮೈದಾನದಲ್ಲಿ ಜನ ಬರೋ ಹಂಗೆ ಇಲ್ಲಿ ಬಂದು ಏಜ್ ಆದವ್ರಿರ್ಲಿ, ಮಕ್ಕಳಾಗ್ಲಿ ಇದನ್ನ ಈ ಕ್ರೀಡಾಂಗಣವನ್ನು ಉಪಯೋಗಿಸುವಂತ ಒಂದು ಯೋಜನೆಯನ್ನೇ ಮಾಡಿ. ಆವಾಗ ಇಲ್ಲಿ ಜನ ಓಡಾಡ್ತಾರೆ. ಅದು ಅವ್ಯವಹಾರ ನಡೆಯಲ್ಲ ಅಂತೀರಾ ನೀವು? ಕ್ಲೀನು ಇರುತ್ತೆ. ಹೌದು, ಆ ರೀತಿ ಕ್ಲೀನ್ ಮಾಡಬಹುದು ಅಂತ ಅನ್ಸುತ್ತೆ. ಓಕೆ ಮೇಡಮ್, ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಸ್ಥಳೀಯ ಅಧಿಕಾರಿಗಳಲ್ಲಿ ಹಾಗೂ ನಮ್ಮ ನಗರಸಭೆಯ
ಆಯುಕ್ತರ ಹತ್ರ ಹಾಗೂ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆ ಇಲ್ಲಿ ನಡೀತಿರುವಂಥ ವ್ಯವಹಾರಗಳ ಬಗ್ಗೆ ತಿಳಿಸ್ತೀನಿ, ಮನವರಿಕೆ ಮಾಡಿಕೊಡ್ತೀನಿ ಅಂತ ಇಲ್ಲಿಗೆ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.